ನೆಟ್ವರ್ಕ್ ಆಗಿರುವ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮ್ಮಿಟ್ ಹಮ್ಮಿಕೊಳ್ಳಲಾಗಿದೆ. ಲಿಮಿಟ್ಲೆಸ್ ಇಂಡಿಯಾಕ್ಕಾಗಿ ಪ್ಲಾನೆಟರಿ ಸಮ್ಮಿಟ್ 2025 ನಾಳೆ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಇದೀಗ ನಾವು ಒಂದು ಸ್ಟೋರಿ ಮಾತಾಡ್ತಾ ಇದ್ವಿ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಭಿಷೇಕ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನನಗೆ 2 ಪಾಯಿಂಟ್ ಬೇಕು. ಒಂದು, ಪಾಲಿಟಿಕಲಿ ಇವರು ಓದದ್ದು, ಕಾದು ಕುಳಿತದ್ದು, ಅವ್ರು ಕಾದು ಕುಳಿತದ್ದು ಕ್ಯಾಮರಾಗೆ ಎಲ್ಲೂ ಸಿಕ್ಕಿಲ್ಲ. ನಂಬರ್ 1 ಎಲ್ಲೂ ಸಿಕ್ಕಿಲ್ಲ ಅಲ್ವಾ? ಹಾಗಿದ್ರೆ ಅದನ್ನು ಕಾದು ಕುಳಿತರು ಅಂತ ಹೇಳಿದ್ಯಾರು? ಹಾಗಿದ್ರೆ ಸುದ್ದಿ ಆಗಬೇಕು ಅಂತ ತಾನೆ. ನಂಬರ್ 1. ಓಕೆ, ಅದೇನು ಅಂತ ಹೇಳಿ. ಒಂದು. ಎರಡನೇದು, ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸುವಂತದ್ದು ಇದೆಯಲ್ಲ, ನನಗೆ ಗೊತ್ತಿಲ್ಲ ಅದಕ್ಕೆ ರಾಜಣ್ಣ ಪರ ಇದ್ದಾರಾ ವಿರೋಧ ಇದ್ದಾರಾ, ಏನದು ಪಾಲಿಟಿಕ್ಸ್ ಅದಲ್ಲಿ? ಶೆಟ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಎನ್ ರಾಜಣ್ಣರವರು ಕಳೆದ ಅನೇಕ ತಿಂಗಳಿಂದ ಮಾತಾಡ್ಕೊಂಡು ಬರ್ತಿರುವಂತದ್ದು, ಒಂದೇ ವ್ಯಕ್ತಿಗೆ 2 ಪೊಸಿಷನ್ ಯಾಕೆ ಬೇಕು, ವೈಯಕ್ತಿಕವಾಗಿ ನಾನು ಅವರು ಚೆನ್ನಾಗಿದ್ರು ಕೂಡ ರಾಜಕೀಯವಾಗಿ ಅವರು ಮಾತಾಡ್ತಿರುವಂತದ್ದು ಸರಿಯಲ್ಲ, ಸಿಎಂ ಸಿದ್ದರಾಮಯ್ಯ ಮುಂದೆ ಇರ್ತಾರೆ, ಈ ತರ ಅನೇಕ ರೀತಿಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ರಾಜಣ್ಣರವರು ಬರ್ತಿದ್ರು. ನೀವೇ ಹೇಳಿದಂತೆ ಅವರು ಈ ಒಂದು ಕಾಂಗ್ರೆಸ್ ಪಕ್ಷದ ಅಂಬರೀಶ್ ತರ ಇವತ್ತವರೆಗೂ ವರ್ತಿಸ್ಕೊಂಡು ಬಂದಿರುವಂತದ್ದು. ನಿನ್ನೆ ಡಿಕೆ ಶಿವಕುಮಾರ್ ನಾನು ಕಾದು ಕುಳಿತೆ ಅಂತ ಹೇಳ್ತಿದ್ದಾರಲ್ವಾ, ಹುಷಾರಿಲ್ಲ ರಾಜಣ್ಣ ಮನೆಗೆ ಹೋಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಒಂದು ಲೈನ್ ಅಲ್ಲಿ ಹೇಳ್ಬಿಟ್ಟು ಹೊರಡ್ತಾರೆ. ಆದ್ರೆ ಇದೇ ರಾಜಣ್ಣರವರು ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಡಿನ್ನರ್ಗೆ ಹೋಗಿದ್ದಾರೆ. ಇಲ್ಲಿ ಒಂದಿಷ್ಟು ಮಾತುಕತೆ ಆಗಿರುವಂತದ್ದು. ಇಲ್ಲಿ ಬೆಳಿಗ್ಗೆ ಖರ್ಗೆ ಅವರ ಮನೆಗೆ ಯಾರ್ಯಾರು ಭೇಟಿ ಕೊಟ್ಟರು, ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಹತ್ರ ಏನ್ ಮಾತಾಡಿದ್ದಾರೆ, ಈ ವಿಚಾರವನ್ನು ಕೂಡ ಸತೀಶ್ ಜಾರಕಿಹೊಳಿರವರ ಮನೆಯಲ್ಲಿ ಕೆಎನ್ ರಾಜಣ್ಣರವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಇದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ರಾಜಣ್ಣಗೊಂದು ಫೋನ್ ಮಾಡಿ, ಸರ್ ಈ ತರ ಒಂದು ಮನವಿಯನ್ನು ಕೊಡಬೇಕಿದೆ, ನಿಮ್ ಚೇಂಬರ್ಗೆ ಬರ್ತಾ ಇದ್ದೀನಿ ಅಂದ್ರೆ ಖಂಡಿತ ಬೇಡ ಬನ್ನಿ, ಏನಾದ್ರೂ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆಮೇಲೆ ವಿಧಾನಸೌಧದಲ್ಲಿ ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ PA ಸಮೂಹ ಏನಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ರಾಜಣ್ಣರವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಇದು ಬೇಸಿಕಲಿ ಒಂದು ಪೊಲಿಟಿಕಲ್ ಡ್ರಾಮಾ ಟು ಶೋ. ನಾನು ಅಲ್ಲಿಗೆ ಹೋಗಿದ್ದೆ, ಅವ್ರಿಗೋಸ್ಕರ ಕಾದೆ, ಅವರು ನನ್ನ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ಇರಲಿಲ್ಲ, ಕನಿಷ್ಠ ಪಕ್ಷ ಒಂದು 20 ನಿಮಿಷ ಕಾದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಫೋಟೋವನ್ನ ಕೂಡ ಅವರ ತಂಡ ಇದುವರೆಗೂ ಶೇರ್ ಮಾಡದೇ ಇರುವಂತದ್ದು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಅಪೆಕ್ಸ್ ಬ್ಯಾಂಕ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರೆಸಿಡೆಂಟ್ ಅನ್ನ ಇಳಿಸಬೇಕು ಅಂತಿರೋದು ಯಾವ ಕಾರಣಕ್ಕೆ, ಅಲ್ಲಿ ಇವರ ಕ್ಯಾಂಡಿಡೇಟ್ ಅನ್ನ ಹಾಕಿಸಬೇಕಾ, ಇದಕ್ಕೆ ರಾಜಣ್ಣರವರ ಸಹಕಾರ ಯಾವ ರೀತಿ ಬೇಕಾಗುತ್ತೆ, ಅದು ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯವರೆಗೂ ಅರ್ಥ ಆಗಿರುವಂತದ್ದು. ರಾಜಣ್ಣ ಇಲ್ಲದೆ ಸಹಕಾರ ಇಲಾಖೆ ಇಲ್ಲ. ಒಂದು ವೇಳೆ ರಾಜಣ್ಣರವರು ಪವರ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಸಹಕಾರ ಇಲಾಖೆ ಅವರ ಸುಪರ್ದಿಯಲ್ಲಿ ಇದೆ. ಅಲ್ಲಿ ಯಾರೇ ಸಚಿವರಾಗಿ ಬಂದರೂ ಕೂಡ ರಾಜಣ್ಣರವರ ಮಾತು ನಡೆಯುತ್ತೆ. ಅವರ ಮಾತಿಗೆ ಇರುವ ತೂಕದ ಬೆಲೆಯನ್ನ ಅರಿತು ಡಿಕೆ ಶಿವಕುಮಾರ್ ಏನಾದ್ರೂ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದಕ್ಕೆ ಮನವಿ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದು ಪ್ರಶ್ನೆ. ಶೆಟ್ರೆ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ರು, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ, ಅದೇ ನಮ್ಮನೆ. ಈಗ ಡಿಕೆ ಶಿವಕುಮಾರ್ಗೆ ಇವತ್ತು ಕೇಳಬೇಕು, ಅಲ್ಲ ಸರ್ ಹುಷಾರಿಲ್ಲ ಅಂದ್ರೆ ರಾತ್ರಿ ಹೋಗಿದ್ದಾರೆ ಪೆಗ್ಗುಡಿಯಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಲ್ವಾ. ಈಗ ನಾವು ಊಟ ಅಂತ ಯಾಕೆ ಹೇಳಿ, 2 ಪೆಗ್ಗುಡದಪ್ಪ ಎಲ್ಲ ಕೇಳಬೇಡ ಅಂತ ಅಂದ್ಬಿಟ್ಟು ಅಂತ. ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ, ಸತೀಶ್ ಜಾರಕಿಹೊಳಿ ಮನೆ. ಓಕೆ, ನೆಕ್ಸ್ಟ್ ಸ್ಟೋರಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ವಿರುದ್ಧ ನೆಟ್ವರ್ಕ್ ಆಗಿರುವ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮ್ಮಿಟ್ ಹಮ್ಮಿಕೊಳ್ಳಲಾಗಿದೆ. ಲಿಮಿಟ್ಲೆಸ್ ಇಂಡಿಯಾಕ್ಕಾಗಿ ಪ್ಲಾನೆಟರಿ ಸಮ್ಮಿಟ್ 2025 ನಾಳೆ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಇದೀಗ ನಾವು ಒಂದು ಸ್ಟೋರಿ ಮಾತಾಡ್ತಾ ಇದ್ವಿ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಭಿಷೇಕ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನನಗೆ 2 ಪಾಯಿಂಟ್ ಬೇಕು. ಒಂದು, ಪಾಲಿಟಿಕಲಿ ಇವರು ಓದದ್ದು, ಕಾದು ಕುಳಿತದ್ದು, ಅವ್ರು ಕಾದು ಕುಳಿತದ್ದು ಕ್ಯಾಮರಾಗೆ ಎಲ್ಲೂ ಸಿಕ್ಕಿಲ್ಲ. ನಂಬರ್ 1 ಎಲ್ಲೂ ಸಿಕ್ಕಿಲ್ಲ ಅಲ್ವಾ? ಹಾಗಿದ್ರೆ ಅದನ್ನು ಕಾದು ಕುಳಿತರು ಅಂತ ಹೇಳಿದ್ಯಾರು? ಹಾಗಿದ್ರೆ ಸುದ್ದಿ ಆಗಬೇಕು ಅಂತ ತಾನೆ. ನಂಬರ್ 1. ಓಕೆ, ಅದೇನು ಅಂತ ಹೇಳಿ. ಒಂದು. ಎರಡನೇದು, ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸುವಂತದ್ದು ಇದೆಯಲ್ಲ, ನನಗೆ ಗೊತ್ತಿಲ್ಲ ಅದಕ್ಕೆ ರಾಜಣ್ಣ ಪರ ಇದ್ದಾರಾ ವಿರೋಧ ಇದ್ದಾರಾ, ಏನದು ಪಾಲಿಟಿಕ್ಸ್ ಅದಲ್ಲಿ? ಶೆಟ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಎನ್ ರಾಜಣ್ಣರವರು ಕಳೆದ ಅನೇಕ ತಿಂಗಳಿಂದ ಮಾತಾಡ್ಕೊಂಡು ಬರ್ತಿರುವಂತದ್ದು, ಒಂದೇ ವ್ಯಕ್ತಿಗೆ 2 ಪೊಸಿಷನ್ ಯಾಕೆ ಬೇಕು, ವೈಯಕ್ತಿಕವಾಗಿ ನಾನು ಅವರು ಚೆನ್ನಾಗಿದ್ರು ಕೂಡ ರಾಜಕೀಯವಾಗಿ ಅವರು ಮಾತಾಡ್ತಿರುವಂತದ್ದು ಸರಿಯಲ್ಲ, ಸಿಎಂ ಸಿದ್ದರಾಮಯ್ಯ ಮುಂದೆ ಇರ್ತಾರೆ, ಈ ತರ ಅನೇಕ ರೀತಿಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ರಾಜಣ್ಣರವರು ಬರ್ತಿದ್ರು. ನೀವೇ ಹೇಳಿದಂತೆ ಅವರು ಈ ಒಂದು ಕಾಂಗ್ರೆಸ್ ಪಕ್ಷದ ಅಂಬರೀಶ್ ತರ ಇವತ್ತವರೆಗೂ ವರ್ತಿಸ್ಕೊಂಡು ಬಂದಿರುವಂತದ್ದು. ನಿನ್ನೆ ಡಿಕೆ ಶಿವಕುಮಾರ್ ನಾನು ಕಾದು ಕುಳಿತೆ ಅಂತ ಹೇಳ್ತಿದ್ದಾರಲ್ವಾ, ಹುಷಾರಿಲ್ಲ ರಾಜಣ್ಣ ಮನೆಗೆ ಹೋಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಒಂದು ಲೈನ್ ಅಲ್ಲಿ ಹೇಳ್ಬಿಟ್ಟು ಹೊರಡ್ತಾರೆ. ಆದ್ರೆ ಇದೇ ರಾಜಣ್ಣರವರು ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಡಿನ್ನರ್ಗೆ ಹೋಗಿದ್ದಾರೆ. ಇಲ್ಲಿ ಒಂದಿಷ್ಟು ಮಾತುಕತೆ ಆಗಿರುವಂತದ್ದು. ಇಲ್ಲಿ
ಬೆಳಿಗ್ಗೆ ಖರ್ಗೆ ಅವರ ಮನೆಗೆ ಯಾರ್ಯಾರು ಭೇಟಿ ಕೊಟ್ಟರು, ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಹತ್ರ ಏನ್ ಮಾತಾಡಿದ್ದಾರೆ, ಈ ವಿಚಾರವನ್ನು ಕೂಡ ಸತೀಶ್ ಜಾರಕಿಹೊಳಿರವರ ಮನೆಯಲ್ಲಿ ಕೆಎನ್ ರಾಜಣ್ಣರವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಇದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ರಾಜಣ್ಣಗೊಂದು ಫೋನ್ ಮಾಡಿ, ಸರ್ ಈ ತರ ಒಂದು ಮನವಿಯನ್ನು ಕೊಡಬೇಕಿದೆ, ನಿಮ್ ಚೇಂಬರ್ಗೆ ಬರ್ತಾ ಇದ್ರೆ ಖಂಡಿತ ಬೇಡ ಬನ್ನಿ, ಏನಾದ್ರೂ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆಮೇಲೆ ವಿಧಾನಸೌಧದಲ್ಲಿ ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ ಪಿಎ ಸಮೂಹ ಏನಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ರಾಜಣ್ಣರವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಇದು ಬೇಸಿಕಲಿ ಒಂದು ಪೊಲಿಟಿಕಲ್ ಡ್ರಾಮಾ ಟು ಶೋ. ನಾನು ಅಲ್ಲಿಗೆ ಹೋಗಿದ್ದೆ, ಅವ್ರಿಗೋಸ್ಕರ ಕಾದೆ, ಅವರು ನನ್ನ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ಇರಲಿಲ್ಲ, ಕನಿಷ್ಠ ಪಕ್ಷ ಒಂದು 20 ನಿಮಿಷ ಕಾದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಫೋಟೋವನ್ನ ಕೂಡ ಅವರ ತಂಡ ಇದುವರೆಗೂ ಶೇರ್ ಮಾಡದೇ ಇರುವಂತದ್ದು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಅಪೆಕ್ಸ್ ಬ್ಯಾಂಕ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರೆಸಿಡೆಂಟ್ ಅನ್ನ ಇಳಿಸಬೇಕು ಅಂತಿರೋದು ಯಾವ ಕಾರಣಕ್ಕೆ, ಅಲ್ಲಿ ಇವರ ಕ್ಯಾಂಡಿಡೇಟ್ ಅನ್ನ ಹಾಕಿಸ್ಬೇಕಾ, ಇದಕ್ಕೆ ರಾಜಣ್ಣರವರ ಸಹಕಾರ ಯಾವ ರೀತಿ ಬೇಕಾಗುತ್ತೆ, ಅದು ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯವರೆಗೂ ಅರ್ಥ ಆಗಿರುವಂತದ್ದು. ರಾಜಣ್ಣ ಇಲ್ಲದೆ ಸಹಕಾರ ಇಲಾಖೆ ಇಲ್ಲ. ಒಂದು ವೇಳೆ ರಾಜಣ್ಣರವರು ಪವರ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಸಹಕಾರ ಇಲಾಖೆ ಅವರ ಸುಪರ್ದಿಯಲ್ಲಿ ಇದೆ. ಅಲ್ಲಿ ಯಾರೇ ಸಚಿವರಾಗಿ ಬಂದರೂ ಕೂಡ ರಾಜಣ್ಣರವರ ಮಾತು ನಡೆಯುತ್ತೆ. ಅವರ ಮಾತಿಗೆ ಇರುವ ತೂಕದ ಬೆಲೆಯನ್ನ ಅರಿತು ಡಿಕೆ ಶಿವಕುಮಾರ್ ಏನಾದ್ರೂ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದಕ್ಕೆ ಮನವಿ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದು ಪ್ರಶ್ನೆ. ಶೆಟ್ರೆ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ರು, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಅದೇ ನಮ್ಮನೆ. ಈಗ ಡಿ ಕೆ ಶಿವಕುಮಾರ್ಗೆ ಇವತ್ತು ಕೇಳಬೇಕು, ಅಲ್ಲ ಸರ್ ಹುಷಾರಿಲ್ಲ ಅಂದ್ರೆ ರಾತ್ರಿ ಹೋಗಿದ್ದಾರೆ ಪೆಗ್ಗುಡಿಯಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಲ್ವಾ. ಈಗ ನಾವು ಊಟ ಅಂತ ಯಾಕೆ ಹೇಳಿ, 2 ಪೆಗ್ಗುಡ್ದಪ್ಪ ಎಲ್ಲ ಕೇಳಬೇಡ ಅಂತ ಅಂದ್ಬಿಟ್ಟು ಅಂತ. ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ, ಸತೀಶ್ ಜಾರಕಿಹೊಳಿ ಮನೆ. ಓಕೆ, ನೆಕ್ಸ್ಟ್ ಸ್ಟೋರಿ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್ ವಿರುದ್ಧ ನೆಟ್ವರ್ಕ್ ಆಗಿರುವ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮ್ಮಿಟ್ ಹಮ್ಮಿಕೊಳ್ಳಲಾಗಿದೆ. ಲಿಮಿಟ್ಲೆಸ್ ಇಂಡಿಯಾಕ್ಕಾಗಿ ಪ್ಲಾನೆಟರಿ ಸಮ್ಮಿಟ್ 2025 ನಾಳೆ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಇದೀಗ ನಾವು ಒಂದು ಸ್ಟೋರಿ ಮಾತಾಡ್ತಾ ಇದ್ವಿ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಭಿಷೇಕ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನನಗೆ 2 ಪಾಯಿಂಟ್ ಬೇಕು. ಒಂದು, ಪಾಲಿಟಿಕಲಿ ಇವರು ಓದದ್ದು, ಕಾದು ಕುಳಿತದ್ದು, ಅವ್ರು ಕಾದು ಕುಳಿತದ್ದು ಕ್ಯಾಮರಾಗೆ ಎಲ್ಲೂ ಸಿಕ್ಕಿಲ್ಲ. ನಂಬರ್ 1 ಎಲ್ಲೂ ಸಿಕ್ಕಿಲ್ಲ ಅಲ್ವಾ? ಹಾಗಿದ್ರೆ ಅದನ್ನು ಕಾದು ಕುಳಿತರು ಅಂತ ಹೇಳಿದ್ಯಾರು? ಹಾಗಿದ್ರೆ ಸುದ್ದಿ ಆಗಬೇಕು ಅಂತ ತಾನೆ. ನಂಬರ್ 1. ಓಕೆ, ಅದೇನು ಅಂತ ಹೇಳಿ. ಒಂದು. ಎರಡನೇದು, ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸುವಂತದ್ದು ಇದೆಯಲ್ಲ, ನನಗೆ ಗೊತ್ತಿಲ್ಲ ಅದಕ್ಕೆ ರಾಜಣ್ಣ ಪರ ಇದ್ದಾರಾ ವಿರೋಧ ಇದ್ದಾರಾ, ಏನದು ಪಾಲಿಟಿಕ್ಸ್ ದಲ್ಲಿ? ಶೆಟ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಎನ್ ರಾಜಣ್ಣರವರು ಕಳೆದ ಅನೇಕ ತಿಂಗಳಿಂದ ಮಾತಾಡ್ಕೊಂಡು ಬರ್ತಿರುವಂತದ್ದು, ಒಂದೇ ವ್ಯಕ್ತಿಗೆ 2 ಪೊಸಿಷನ್ ಯಾಕೆ ಬೇಕು, ವೈಯಕ್ತಿಕವಾಗಿ ನಾನು ಅವರು ಚೆನ್ನಾಗಿದ್ರು ಕೂಡ ರಾಜಕೀಯವಾಗಿ ಅವರು ಮಾತಾಡ್ತಿರುವಂತದ್ದು ಸರಿಯಲ್ಲ, ಸಿಎಂ ಸಿದ್ದರಾಮಯ್ಯ ಮುಂದೆ ಇರ್ತಾರೆ, ಈ ತರ ಅನೇಕ ರೀತಿಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ರಾಜಣ್ಣರವರು ಬರ್ತಿದ್ರು. ನೀವೇ ಹೇಳಿದಂತೆ ಅವರು ಈ ಒಂದು ಕಾಂಗ್ರೆಸ್ ಪಕ್ಷದ ಅಂಬರೀಶ್ ತರ ಇವತ್ತವರೆಗೂ ವರ್ತಿಸ್ಕೊಂಡು ಬಂದಿರುವಂತದ್ದು. ನಿನ್ನೆ ಡಿಕೆ ಶಿವಕುಮಾರ್ ನಾನು ಕಾದು ಕುಳಿತೆ ಅಂತ ಹೇಳ್ತಿದ್ದಾರಲ್ವಾ, ಹುಷಾರಿಲ್ಲ ರಾಜಣ್ಣ ಮನೆಗೆ ಹೋಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಒಂದು ಲೈನ್ ಅಲ್ಲಿ ಹೇಳ್ಬಿಟ್ಟು ಹೊರಡ್ತಾರೆ. ಆದ್ರೆ ಇದೇ ರಾಜಣ್ಣರವರು ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಡಿನ್ನರ್ಗೆ ಹೋಗಿದ್ದಾರೆ. ಇಲ್ಲಿ ಒಂದಿಷ್ಟು ಮಾತುಕತೆ ಆಗಿರುವಂತದ್ದು. ಇಲ್ಲಿ ಬೆಳಿಗ್ಗೆ ಖರ್ಗೆ ಅವರ ಮನೆಗೆ ಯಾರ್ಯಾರು ಭೇಟಿ ಕೊಟ್ಟರು, ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಹತ್ರ ಏನ್ ಮಾತಾಡಿದ್ದಾರೆ, ಈ ವಿಚಾರವನ್ನು ಕೂಡ ಸತೀಶ್ ಜಾರಕಿಹೊಳಿರವರ ಮನೆಯಲ್ಲಿ ಕೆಎನ್ ರಾಜಣ್ಣರವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಇದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ರಾಜಣ್ಣಗೊಂದು ಫೋನ್ ಮಾಡಿ, ಸರ್ ಈ ತರ ಒಂದು ಮನವಿಯನ್ನು ಕೊಡಬೇಕಿದೆ, ನಿಮ್ ಚೇಂಬರ್ಗೆ ಬರ್ತಾ ಇದ್ರೆ ಖಂಡಿತ ಬೇಡ ಬನ್ನಿ, ಏನಾದ್ರೂ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆಮೇಲೆ ವಿಧಾನಸೌಧದಲ್ಲಿ ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ ಪಿಎ ಸಮೂಹ ಏನಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ರಾಜಣ್ಣರವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಇದು ಬೇಸಿಕಲಿ ಒಂದು ಪೊಲಿಟಿಕಲ್ ಡ್ರಾಮಾ ಟು ಶೋ. ನಾನು ಅಲ್ಲಿಗೆ ಹೋಗಿದ್ದೆ, ಅವ್ರಿಗೋಸ್ಕರ ಕಾದೆ, ಅವರು ನನ್ನ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ಇರಲಿಲ್ಲ, ಕನಿಷ್ಠ ಪಕ್ಷ ಒಂದು 20 ನಿಮಿಷ ಕಾದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಫೋಟೋವನ್ನ ಕೂಡ ಅವರ ತಂಡ ಇದುವರೆಗೂ ಶೇರ್ ಮಾಡದೇ ಇರುವಂತದ್ದು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಅಪೆಕ್ಸ್ ಬ್ಯಾಂಕ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರೆಸಿಡೆಂಟ್ ಅನ್ನ ಇಳಿಸಬೇಕು ಅಂತಿರೋದು ಯಾವ ಕಾರಣಕ್ಕೆ, ಅಲ್ಲಿ ಇವರ ಕ್ಯಾಂಡಿಡೇಟ್ ಅನ್ನ ಹಾಕಿಸ್ಬೇಕಾ, ಇದಕ್ಕೆ ರಾಜಣ್ಣರವರ ಸಹಕಾರ ಯಾವ ರೀತಿ ಬೇಕಾಗುತ್ತೆ, ಅದು ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯವರೆಗೂ ಅರ್ಥ ಆಗಿರುವಂತದ್ದು. ರಾಜಣ್ಣ ಇಲ್ಲದೆ ಸಹಕಾರ ಇಲಾಖೆ ಇಲ್ಲ. ಒಂದು ವೇಳೆ ರಾಜಣ್ಣರವರು ಪವರ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಸಹಕಾರ ಇಲಾಖೆ ಅವರ ಸುಪರ್ದಿಯಲ್ಲಿ ಇದೆ. ಅಲ್ಲಿ ಯಾರೇ ಸಚಿವರಾಗಿ ಬಂದರೂ ಕೂಡ ರಾಜಣ್ಣರವರ ಮಾತು ನಡೆಯುತ್ತೆ. ಅವರ ಮಾತಿಗೆ ಇರುವ ತೂಕದ ಬೆಲೆಯನ್ನ ಅರಿತು ಡಿಕೆ ಶಿವಕುಮಾರ್ ಏನಾದ್ರೂ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದಕ್ಕೆ ಮನವಿ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದು ಪ್ರಶ್ನೆ. ಶೆಟ್ರೆ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ರು, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಅದೇ ನಮ್ಮನೆ. ಈಗ ಡಿ ಕೆ ಶಿವಕುಮಾರ್ಗೆ ಇವತ್ತು ಕೇಳಬೇಕು, ಅಲ್ಲ ಸರ್ ಹುಷಾರಿಲ್ಲ ಅಂದ್ರೆ ರಾತ್ರಿ ಹೋಗಿದ್ದಾರೆ ಪೆಗ್ಗುಡಿಯಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಲ್ವಾ. ಈಗ ನಾವು ಊಟ ಅಂತ ಯಾಕೆ ಹೇಳಿ, 2 ಪೆಗ್ಗುಡ್ದಪ್ಪ ಎಲ್ಲ ಕೇಳಬೇಡ ಅಂತ ಅಂದ್ಬಿಟ್ಟು ಅಂತ.
ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ಅಲ್ಲಿರೋದು ನಮ್ಮನೆ. ನಮ್ಮನೆ. ಸತೀಶ್ ಜಾರಕಿಹೊಳಿ ಮನೆ. ಓಕೆ, ನೆಕ್ಸ್ಟ್ ಸ್ಟೋರಿ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಸ್ಯಾಂಡಲ್ವುಡ್